ಸಂಪೂರ್ಣ ಪವಿತ್ರ ಆದರೆ ಶರೀರ ಬಿಟ್ಟು ಹೋಗ್ಬಿಡ್ತೀವಿ. ಆ ಸದಾ ಪವಿತ್ರತಾ ಸಾಗರ ಶಿವತಂದೆನ, ಅದಕ್ಕೆ ನನ್ನೊಬ್ಬನನ್ನೇ ನೆನಪು ಮಾಡಿ, ನನ್ನೊಬ್ಬನ್ನೇ ನೆನಪು ಮಾಡಿ. ಮನುಷ್ಯರ್ ನೆನಪು ಮಾಡಿದ್ರೆ ಅದೇ ಅವ್ರ ಸಂಸ್ಕಾರದವ್ರಿಗೆ ಅಷ್ಟೇ ಬರ್ತೀವಿ, ಅವ್ರಿಗಿನ್ನ ಮೇಲೋಗಕ್ಕಾಗಲ್ಲ. ಶಿವಪ್ಪ ಎಲ್ಲರಿಗಿನ್ನ ಶ್ರೇಷ್ಠ, ಯಾವಾಗಲೂ ಸರ್ವಶ್ರೇಷ್ಠ. ಆ ಸರ್ವಶ್ರೇಷ್ಠ ತಂದೆಯನ್ನೇ ನೆನಪು ಮಾಡಿ ಅಂತ ಅದಕ್ಕೆ ಬಾಬಾ ಹೇಳಿದ. ಇನ್ನೇನಕ್ಕೂ ಹೇಳಲ್ಲ ನನ್ನೊಬ್ಬನ್ನೇ ನೆನಪು ಮಾಡಿ ಅಂತ. ಇದು ಒಂದೇ ಕಾರಣ. ಸಂಪೂರ್ಣ ಪವಿತ್ರ ಆಗ್ಬೇಕಾ, ಶಿವಬಾಬನ್ ಮಾತ್ರ ನೆನಪು ಮಾಡಬೇಕು. ನೆನಪು ಮಾಡ್ತಾ 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 ಈಸಿಯಾಗಿ ಶರೀರ ಬಿಟ್ಬಿಡ್ತೀವಿ. ಅದಕ್ಕೆ ತೆಂಗಿನಕಾಯಿ ಉದಾಹರಣೆ ಕೊಡ್ತೀವಲ್ವಾ, ತೆಂಗಿನಕಾಯಿನ ಹೊಡೆದ್ಬಿಟ್ಟು ಚಿಪ್ಪಿಂದ ತೆಗೆಯೋದು ಸುಲಭನಣ್ಣ? ಕಷ್ಟ ಆಗತ್ತೆ. ತೆಗಿತಾ ಕೈಯೇ ಕುಯ್ಕೊಂಡ್ಬಿಡ್ತೀವಲ್ಲ ಎಷ್ಟೋ ಸತಿ ತೆಂಗಿನಕಾಯಿ ತೆಗಿತಾ. ಅದೇ ತೆಂಗಿನಕಾಯಿನ ಬಿಸಿಲೊಳಗೆ ಇಟ್ಬಿಡಿ ಒಂದು ವಾರ, ಚಿಪ್ಪು ಒಳಗಡೆನೆ ಇರತ್ತೆ ಕೊಬ್ಬರಿ, ಆದ್ರೆ ಅಂಟ್ಕೊಂಡಿರೋದಿಲ್ಲ. ಹಂಗೆ ನಾವು ಜ್ವಾಲಾಸ್ವರೂಪಿ ಯೋಗ ಅಭ್ಯಾಸ ಮಾಡ್ತಾ 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 ಆತ್ಮ ಶರೀರದಲ್ಲೇ ಇದ್ರೆ ಕೂಡ ಶರೀರಕ್ಕೆ ಅಂಟ್ಕೊಳ್ಳೋದಿಲ್ಲ. ಇದು ನಮ್ಗೆಲ್ಲಾರ್ಗು ಅನುಭವ ಆಗತ್ತೆ. ಪ್ರಾಕ್ಟೀಸ್ ಮಾಡಿದವ್ರಿಗೆ ಆಗತ್ತೆ. ಖಂಡಿತ ಅಭ್ಯಾಸ ಮಾಡಬೇಕು. ಆಮೇಲೆ ಯೋಗದ ಸುಖ ತಗೋಬೇಕು. ಆತ್ಮಕ್ಕೆ ಏನೆಲ್ಲ ಸುಖ ಬೇಕೋ ಎಲ್ಲ ಶಿವಬಾಬಾ ಕೊಡ್ತಾರೆ. ಒಂದಕ್ಕೆ ಲಾಭನೂ ಆಯ್ತು, ಆತ್ಮ ಪವಿತ್ರನೂ ಆಗೋಯ್ತು, ಡಬಲ್ ಲಾಭ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಈ ತರ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, 16 ಕಲಾ ಸಂಪನ್ನ, ಅಹಿಂಸಾ, ಪರಮೋಧರ್ಮ, ಮರ್ಯಾದಾ ಪುರುಷೋತ್ತಮರಾಗಿದ್ದೀರಾ, ಎಲ್ಲಾದ್ರೊಳಗೂ ಕಂಪ್ಲೀಟ್ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಇದು ಸಂಪೂರ್ಣ ಆದಂಥವ್ರಿಗೆ ಮಾಸ್ಟರ್ಗಳು ಅಂತ ಹೇಳ್ತಾರೆ, ಅಂದ್ರೆ ಅಧಿಕಾರಿಗಳು ಅಂತ ಹೇಳ್ತಾರೆ. ಅಧಿಕಾರಿಗಳು ಆಗಿದ್ರೆ ಮಾತ್ರ ರೆಡಿ ಆಗಿದ್ದೀವಿ ಅಂತ ನಮಗೆ ನಾವು ಒಪ್ಕೊಬೇಕು. ಮಾಸ್ಟರ್ ಆಗಿದ್ರೆ ಮಾತ್ರ ನಾವು ರೆಡಿ ಆಗಿದ್ದೀವಿ. ನೀವು ಮಕ್ಕಳಂತೂ ಆಗಿದ್ದೀರಾ, ಆದ್ರೆ ಮಾಸ್ಟರ್ ಆಗಿಲ್ಲ ಅಂದ್ರೆ ಅಧಿಕಾರಿಗಳು ಆಗಿಲ್ಲ. ಸತ್ಯ ಅಲ್ವಾಕ? ಬಾಬನ್ ಮಕ್ಕಳಂತೂ ಆಗಿದ್ದೀವಿ, ಆದ್ರೆ ಅಧಿಕಾರಿಗಳು ಅಂದ್ರೆ ಎಲ್ಲಾ ಗುಣಶಕ್ತಿಗಳ ಮೇಲೆ ನನ್ನ ಅಧಿಕಾರ. ಬಾಬನ ಹತ್ರ ಏನಿದೆಯೋ ಅದೆಲ್ಲ ನನ್ನ ಹತ್ರ ಇದೆ. ಅಪ್ಪ ಅಷ್ಟೇ ಸಮವಾಗಿದೆ ಅನ್ನಷ್ಟು ಅಧಿಕಾರ ನಮ್ಗೆ ಬಂದಿದ್ಯಾ? ಮಕ್ಕಳಾಗಿದ್ದೀವಿ. ಅದಕ್ಕೆ ನಾವು ಸಮಯ ಕೊಟ್ಟು ನಮ್ಮ ದಿನಚರಿಯನ್ನು ಸೆಟ್ ಮಾಡಿಕೊಂಡು ಅವಾಗವಾಗ ಯೋಗ ಮಾಡೋದು, ಪರಂಧಾಮಕ್ಕೆ ಹೋಗೋದು, ಸ್ವದರ್ಶನ ಚಕ್ರ ತಿರುಗಿಸೋದು, ಮನಸಾ ಸೇವೆ ಮಾಡೋದು. ಕಲ್ಪವೃಕ್ಷದಲ್ಲಿ ಇವತ್ತು ಏನ್ ಕೊಟ್ರು ವರದಾನ? ನಾವೆಲ್ಲ ಪೂರ್ವಜ ಆತ್ಮಗಳು, ಆಧಾರ ಮೂರ್ತಿ. ಇವಾಗ ಅಕ್ಕಂದಿರು ಊರಿಗೆ ಹೋಗಿ ಸೇವೆ ಮಾಡಕ್ಕಾಗಲ್ಲ, ಅಣ್ಣಂದಿರಂದ್ರೆ ಹೋಗ್ಬಿಡ್ತೀವಿ. ಅವ್ರು ಏನ್ ಮಾಡೋದು ಸೇವೆ ಅಂದ್ರೆ? ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಮನಸ್ಸಿನ ಶಕ್ತಿ. ಆ ಮನಸ್ಸಿನ ಕೇವಲ ಸತ್ಯ ಶುದ್ಧವಾದ ಭಾವನೆಗಳು ಹರಡಿಸ್ತಾ ಇದ್ದಾರೆ. ಈ ಜಗತ್ತಿನ ಸರ್ವ ಆತ್ಮಗಳಿಗೂ ಭಗವಂತನ ಶಕ್ತಿ ಹರಡ್ತಾ ಇದೆ. ಯಾರು ಹೇಳ್ತೀರಾ? ಇಲ್ಲಿ ಯಾರ ಇದಾರ? 1 ನಿಮಿಷದಲ್ಲಿ ವಿಶ್ವ ಮನಸಾ ಸೇವೆ ಇದು ಕಾಮೆಂಟ್ರಿ ಯಾರಾದ್ರೂ ಗೊತ್ತಿದ್ಯಾ? ಯಾರು ಗೊತ್ತು? ಜೋಕ ಹೇಳ್ಬಿಡ್ತಾರೆ, ಅವರೇ ಬರ್ದಿರೋದು. ಅವ್ರು ಯಾಕೆ ಕೇಳಲ್ಲ? ಹೇಳ್ಬಿಡಿ ಅಕ್ಕ, ನಿಮ್ಮ ಅಣ್ಣ ಕೇಳಿ, ಕೇಳಿಸ್ಕೊಳ್ಳಿ. ಹಿಂಗೆ ಮನಸಾ ಸೇವೆ ಮಾಡೋದು ಅಂತ ಅಕ್ಕ ಇವ್ರು ಹೇಳ್ತಾರೆ. ಓಂ ಶಾಂತಿ. ನಾನು ಜಗತ್ ರಕ್ಷಕ ಶಿವ ತಂದೆಯ ಮಗು, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ವಿಶ್ವವನ್ನು ಶುದ್ಧಿ ಮಾಡಲು ಈ ಭೂಮಿಯಲ್ಲಿ ಅವತರಿಸಿರುವ ಫರಿಷ್ಠ. ವಿಶ್ವದಲ್ಲಿ ಶಾಂತಿಯ ಕಿರಣಗಳನ್ನು ಹರಡಲು ಶಿವ ತಂದೆಯು ನನ್ನನ್ನು ಆರಿಸಿಕೊಂಡಿದ್ದಾರೆ. ನಾನು ಆತ್ಮನ ಮನಸ್ಸು ಬುದ್ಧಿಯಿಂದ ಶಾಂತಿಯ ಕಿರಣಗಳು ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಹರಿಯುತ್ತಾ ಇದೆ. ಓಂ ಶಾಂತಿ.